ನಾನು ನಮ್ಮ ಬಾಸ್ ನೋಡಕ್ಕೆ ಅಂಜನಾದ್ರಿಗೆ ಹೋಗ್ತಿದ್ದೀನಿ. ನಮ್ಮ ಬಾಸ್ ಯಾರು ಗೊತ್ತಾ? ಆಂಜನೇಯನ. ನೋಡಕ್ಕೆ ಅಲ್ಲಿಗೆ ಹೋಗ್ತಿದ್ದೀನಿ. ಆಂಜನೇಯ ಟೆಂಪಲ್ಗೆ ನಿಮ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಜೈ ಆಂಜನೇಯ. ನೋಡಿ ಫ್ರೆಂಡ್ಸ್, ನಿಮಗೆ ಹೊಸಪೇಟೆ ಟೆನಲ್ ಒಳಗೆ ಕರ್ಕೊಂಡು ಹೋಗ್ತಿದ್ದೀನಿ. ಹೊಸಪೇಟೆ ನಿಯರ್ ಬರ್ತಿದ್ದಂಗೆನೆ ಈ ಟೆನಲ್ ಸಿಗುತ್ತೆ. ಈ ಟೆನಲ್ ಪಕ್ಕದಲ್ಲೇ ಡ್ಯಾಮ್ ನೀರಿದೆ. ಹಾಗಾಗಿ ಬೆಳಗ್ಗೆ ಹೊತ್ತಂತೂ ಇದು ನೋಡೋಕ್ಕೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಬಟ್ ರಾತ್ರಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಬೆಳಗ್ಗೆನೆ ಎದ್ದು ಅಂಜನಾದ್ರಿ ಬೆಟ್ಟಕ್ಕೆ ನಾವೆಲ್ಲ ಫುಲ್ಲು ರೆಡಿಯಾಗಿದ್ದೀವಿ. ನಮ್ಮ ಮೇಡಮ್ಮು, ನಮ್ಮ ಮನೆಯವರೆಲ್ಲ ಇವಾಗ ಟೀ ಕುಡಿದು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಬೆಟ್ಟದ ಹತ್ರ ಹೋಗೋಣ. ನಮ್ಮ ಬಾಸ್ ಇಲ್ಲೇ ದರ್ಶನ ಕೊಡ್ತಾರಲ್ಲಪ್ಪ. ಇಲ್ಲಿ ನೋಡಿ ಸರ್, ಇನ್ನೊಂದು ದೊಡ್ಡದು ವಿಷಯ. ಹಾಯ್ ಫ್ರೆಂಡ್ಸ್, ನೋಡಿ ಇದು ಹೆಂಗ್ ಕಾಣಿ. ಈ ಬೆಟ್ಟ ನೋಡಿ, ಒಳ್ಳೆ ಕಲ್ಲುಗಳೆಲ್ಲ ಒಂದ್ರ ಮೇಲೆ ಒಂದು ಇಷ್ಟಂಗಿದೆ ನೋಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿಂದಾನೇ ತೋರಿಸ್ತಾ ಇದೀನಿ ನಮ್ಮ ಬಾಸು ಟೆಂಪಲ್ನ. ಕಾಣಿಸ್ತಾ ಇದೆಯಾ? ಅದು ಅಲ್ಲಿಂದಾನೇ ಕಾಣಿಸ್ತಂಗೆ. ನೋಡಿ, ಎಂಟ್ರೆನ್ಸು ಬರ್ತಿದ್ದಂಗೆ ಫುಲ್ಲು ಅಂಗಡಿಗಳು. ಜೈ ಬಜರಂಗಿ. ಇದೆ ಫ್ರೆಂಡ್ಸ್ ಅಂಜನಾದ್ರಿ ಬೆಟ್ಟ ಎಂಟ್ರೆನ್ಸು. ಏನು ಆಲ್ಮೋಸ್ಟ್ ಆಂಜನೇಯ ಭಕ್ತರುಗಳೆಲ್ಲ ನೋಡಿರ್ತೀರ. ಇಲ್ಲೆಲ್ಲ ಸ್ಕೂಲ್ ಮಕ್ಕಳುಗಳು ಬರ್ತಾ ಇದ್ದಾರೆ. ನನ್ನ ಕ್ಯಾಮ್ರಾ ಮುಂದೆ ಓಡ್ಬಂದು ನಿಂತು ನನಗೆ ಹೋಗು ಅಂದರೆ ಬಿಡ್ತೀನಾ? ರೋಸ್ಟ್ ಮಾಡಕ್ಕೆ ಬಿಡ್ತೀನಿ. ಫ್ರೆಂಡ್ಸ್, ಇಲ್ಲಿಂದ ಶುರು ಆಗ್ತದೆ ನೋಡಿ ಬೆಟ್ಟ. ಸ್ಟಾರ್ಟಿಂಗ್ಗೆ ಬೆಟ್ಟ ಹತ್ತಕ್ಕೆ ಶಕ್ತಿ ಬರಲಿ ಅಂತೇಳಿ ಕೆಳಗಡೆನೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಜೈ ಶ್ರೀರಾಮ್ ಬೋಲೋ ಜೈ ಶ್ರೀರಾಮ್. ಫ್ರೆಂಡ್ಸ್, ಇಲ್ಲಿ ಮೆಟ್ಲು ಸ್ಟೆಪ್ಸು 576 ಸ್ಟೆಪ್ಸ್ಗಳಿದೆ. ಈ ನಮ್ಮ ಟೆಂಪಲ್ ಬಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಲ್ಲಿರೋದು ಈ ದೇವಸ್ಥಾನ. ನನಗಂತೂ ತುಂಬ ಫೇವ್ರೇಟ್ ದೇವಸ್ಥಾನ ನೋಡಿ. ನನಗೆ ಅಂಜನಾದ್ರಿ ಬೆಟ್ಟಕ್ಕೆ ಬರೋದು ಅಂದರೆ ಎಷ್ಟು ಇಷ್ಟ ಅಂದರೆ ಪಂಚಪ್ರಾಣ. ಒಂದೊಂದು ಸ್ಟೆಪ್ಪು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ಹತ್ತಿದ್ರೆ ಸ್ವಲ್ಪನೂ ಸುಸ್ತಾಗಲ್ಲ. ಜೈ ಶ್ರೀರಾಮ್. ಇಲ್ಲಿ ಬೆಟ್ಟ ಹತ್ತುವಾಗ ಹಲವಾರು ಕೋತಿಗಳು ಇರ್ತವೆ. ಬೆಟ್ಟ ಹತ್ತುವಾಗ ಇಳಿಯುವಾಗ ದಯವಿಟ್ಟು ಅದಕ್ಕೆ ನೀವು ಎದುರುಕೊಳ್ಳಕ್ಕೆ ಹೋಗ್ಬಿಡಿ, ಅದು ಏನೂ ಮಾಡೋದಿಲ್ಲ. ನೋಡಿ, ನಾನು ವಿಡಿಯೋ ಸಮೇತ ಅದನ್ನು ತೋರಿಸ್ಕೊಂಡು ಇಳಿತಾ ಇದ್ದೀನಿ. ನೀವು ಅದು ಗಾಬರಿ ಆಯಿತು ಅಂದರೆ ಅದು ಗಾಬರಿ ಆಗುತ್ತೆ ಅಷ್ಟೇ. ಮಾಡ್ಬೋದು. ನೀವು ಸಿಂಗಲ್ ಲೈನ್ ಬರಬೇಕು.
ರಾಮ್ ಇನ್ನೇಳ ಏನು ಕಲ್ ಹನುಮಾನ್ ಚಾಲಿಸ ಜೇನುಮಾನ ಜ್ಞಾನಗುಣ ಸಾಗರ ಜಯ ಕಪೀಶ ತೈಲ ಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನ ಪುತ್ರ ಪಮೃತ ನಾಮ ಮಹಾವೀರ ವಿಕ್ರಮ ಬಜರಂಗ ಕುಮತಿ ನಿವಾರ ಮುತ್ಕೆ ಸಂಗಿ ಕಂಚಿನ ವರ್ಣ ವಿರಚಿತ ವೇಷ ಕಾವೇರ ಕುಂಡಲ ಕುಂಚಿತ ಕೇಶ ಹತ ವಜ್ರ ಧ್ವಜ ವಿರಜಯ ಕಾಂತಿ ಮುಂಡ ಜಯ ಸದೆ ಶಂಕರ ಸುವರ್ಣ ಕೇಶನ ತೇಜ ಪ್ರತಾಪ ಮಹಾಗಣವಂದನ ವಿದ್ಯಮಾನ ಗುಣ ಅತಿ ಜಾಜರ ರಾಮ ಕಾಜ ಕರಿಬೇಕು ಆತರ ಪ್ರಭು ಚರಿತ್ರ ಶುಣಬೇಕು ರಸಿಯ ರಾಮನ ಕಲ ಸೀತಾಮನ ಬಸ್ಯ ಸೂಕ್ಷ್ಮ ರೂಪ ಧರಿಸಿ ನಿರಿಕವ ನಿಕಟ ರೂಪ ಧರಿಸಿದ ಲಂಕದ ನಾವ ಭೀಮ ರೂಪ ಧರಿಸಿ ರಾಮಚಂದ್ರ ಕೆ ಕಾರಣ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಲ್ಲೇ ಅರ್ಧ ಮೆಟ್ಲು ಹತ್ತಾಯ್ತು, ಇನ್ನೇನು ಕಾಲು ಭಾಗ ಇದೆ ಅಷ್ಟೇ. ಎಷ್ಟು ಜೋರಾಗಿ ಹತ್ಕೊಂಡಿದ್ದೀವಿ ಇಲ್ಲಿ. जय श्रीराम जय श्रीराम ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅನ್ಕೊಂಡು ಹತ್ತು, ಸುಸ್ತಾಗಲ್ಲ. ಜೈ ಶ್ರೀರಾಮ್. ಸರಿ ಬರ್ಲಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಏನ್ ಕಾಣ್ತದೆ? ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಹತ್ತುತ್ತಾ ಇದ್ರೆ ಒಂದು ಸ್ವಲ್ಪನೂ ಸುಸ್ತೆ ಅನ್ಸಲ್ಲ. ಜೈ ಶ್ರೀರಾಮ್. ನಮ್ಮ ಬಾಸ್ ಸನ್ನಿಧಿ ಬಂದೇ ಬಿಡ್ತಿದ್ರು. ಓಹೋ, ಬಟ್ ಈ ಸತಿ ನಾವು ಬಂದಾಗಲೇ ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪ. ಆದಷ್ಟು ನಮ್ಮ ಬಾಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಂಜನೇಯನ ಜನ್ಮಸ್ಥಳದಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅಂದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ನೆಮ್ಮದಿಯಾಗುತ್ತೆ. ಬಟ್ ಹೇಳ್ಕೊಳಕ್ಕಾಗೋದಿಲ್ಲಪ್ಪ. ಬೇರೆಯವ್ರದ್ದು ಯಾವ ಥರ ಏನೋ ಗೊತ್ತಿಲ್ಲ, ನನಗಂತೂ ಮನಸ್ಸಲ್ಲಿ ಹೇಳ್ಕೊಳಕ್ಕಾಗ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ ಆಂಜನೇಯ ಜನ್ಮಸ್ಥಳಕ್ಕೆ ಬಂದು. ಅಪ್ಪ, ಈ ಗೋಡೆ ಮುಟ್ತಿರೋದು ಆಂಜನೇಯನೇ ಬೆನ್ನನ್ನು ಮುಟ್ಕೊಂಡು ಹೋಗ್ತಿರೋಷ್ಟು ಫೀಲ್ ಆಗ್ತಿದೆ ನನಗೆ. ತೋರ್ಸೋಕ್ಕಾಗಲ್ಲ, ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಂದ ಕ್ಯೂ ಇದೆ. ಬಂದಾಗ
ಶ್ರೀರಾಮ್ ಜೈ 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 ಶ್ರೀರಾಮ್ ಹನುಮಾನಕಿ ಜೈ ಅಂಜನ ಪುತ್ರ ಹನುಮಾನಕಿ ಜೈ. ಯಾವುದೋ ಒಂದು ದೊಡ್ಡ ಕೇಸ್ನ ದೇವರಿಗೆ ಕೊಟ್ಟಿದ್ದೆ ಈ 2025ಕ್ಕೆ ನನಗೆ ಮುಗಿಸ್ಬೇಕು ಇಲ್ಲಂದ್ರೆ ಬರೋದಿಲ್ಲ ಅಂತ. 2025ಕ್ಕೆ ಆಯಿತು. ಅದಕ್ಕೋಸ್ಕರ ನಮ್ಮ ದೇವ್ರ ಹತ್ರ ಬಂದಿದ್ದೀವಿ. ಡಿಸೆಂಬರ್ಗೆ ಬರ್ತೀವಿ ಅಂತ ಹೇಳಿ ದರ್ಶನ ಮಾಡಿಸ್ತೀನಿ ನಡಿಯಪ್ಪ ನಾನು ಅಂತ ಹೇಳಿದೆ. ನೋಡ ನಾವು ಈ ಕಡೆ ಹೋಗ್ತಾ ಇರೋದಕ್ಕೆ ದರ್ಶನ ಈ ಕಡೆ ಜೈ ಶ್ರೀರಾಮ್. ಸಮರ್ಥ ರಾಮ ಸೇತುವೆಯನ್ನು ಕಟ್ಟಲು ಬಳಸಿದ ಕಲ್ಲು. ಈ ಕಲ್ಲು 25 kg ಇದೆ ನೋಡಿ. ಒಂದು ನನಗೆ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಜೈ ಶ್ರೀರಾಮ್. ದರ್ಶನ ಮಾಡಿಕೊಂಡು ಆಚೆ ಬರ್ತಿದ್ದಂಗೆನೆ ಇಲ್ಲಿ ತೀರ್ಥ ಕೊಡ್ತಾಯಿದ್ರು. ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ತೀರ್ಥ ಕುಡ್ಕೊಂಡು ಹಿಂಗೆ ಆಚೆ ಬಂದೆ. ಬಟ್ ದರ್ಶನ ಮಾಡಿದ ಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತು. ತುಂಬ ವರ್ಷದ ಮೇಲ್ಗಡೆ ಬಂದು ದರ್ಶನ ಮಾಡಿದ್ಕೆ ಮನಸ್ಸಿಗೆ ಸಖತ್ತು ನೆಮ್ಮದಿ ಅನ್ನಿಸ್ತು. ನಮ್ಮದವ್ರಿಗೆ ಕೈ ಬಿಡಲ್ಲ ಅನ್ನೋಕ್ಕೆ ಬೆಸ್ಟು ಎಕ್ಸಾಂಪಲ್ಲು ನಾನೇ. ನನಗೆ ತುಂಬ ಏನೇ ಕಷ್ಟ ಸುಖ ಏನೇ ಇದ್ರೂ ನಾನು ಕೇಳ್ಕೊಳ್ಳೋದು ಇದೇ ನಮ್ಮ ಆಂಜನೇಯಂಗೆ. ಅನ್ನದಾನ ಮಾಡ್ತಿದ್ದಾರೆ. ಸೂಪರ್. ನಮ್ಮ ಬಾಸ್ನ ತದ್ರೂಪ. ವಾವ್, ನೋಡಿ ಫ್ರೆಂಡ್ಸ್ ಏನು ಕಾಣಿಸ್ತಿದೆ ವ್ಯೂ ಅಂಜನಾದ್ರಿ ಬೆಟ್ಟದಿಂದ. ಇಲ್ಲಿ ಕ್ಲಿಯರ್ ಆಗಿ ನೋಡಿದರೆ ಹಂಪಿನೂ ಕಾಣುತ್ತೆ. ಎಷ್ಟು ನೋಡೋಣ, ನನಗೆ ಕಾಣಿಸಿದ್ರೆ ಬಂದು ಹೊಡಿತದೆ ನೋಡಿ ನಮ್ಮ ಬಾಸು. ಎಷ್ಟು ದೊಡ್ಡ ಬಜರಂಗಿ ಹೋಗ್ತದೆ ನೋಡಿ. ಗಜ ಗಾಂಭೀರ್ಯ ನಡಿಗೆ ನಮ್ಮ ಬಜರಂಗಿದ್ ಮಾತ್ರ. ಅಂಜನಾದ್ರಿ ಪ್ರಸಾದ. ಫ್ರೆಂಡ್ಸ್, ಒಂದು ವಿಚಾರ ಹೇಳ್ಬೇಕು, ಎಲ್ಲೇ ಹೋದ್ರು ಬರೀ ನಿಮಗೆ ಕೇಸರಿ 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 ಕಾಣಿಸ್ತದೆ. ಇದೇನಕ್ಕೆ ಗೊತ್ತಾ? ಶ್ರೀರಾಮನಿಗೆ ಕೇಸರಿ ತಿಲಕ ಇಟ್ಕೊಂಡಿರ್ತಾರೆ. ಅವ್ರಿಗೆ ಕೇಸರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಸೀತೆ ಹತ್ರ ಹನುಮ ಕೇಳಿದಾಗ ರಾಮ ಏನು ಅದು ಕೇಸರಿ ಇಟ್ಕೊಂಡಿದ್ದಾರೆ, ಕೇಸರಿ ಬಣ್ಣ ಅಂದರೆ ರಾಮನಿಗೆ ತುಂಬ ಇಷ್ಟ ಅಂತ ಹೇಳಿದಾಗ ಹನುಮಂತ ಏನು ಮಾಡ್ತಾನೆ, ಹೌದಾ ಅಂತೇಳಿ ಇದ್ದು ಬದ್ದು ಕೇಸರಿ ಕಲರೆಲ್ಲ ಮೈಗೆಲ್ಲ ಹಚ್ಕೊಂಡು ಬಂದು ರಾಮನ ಮುಂದೆ ನಿಲ್ತಾರೆ. ಅವಾಗ ರಾಮ ನಗಾಡ್ತಾರೆ, ಇಷ್ಟಕ್ಕೊಂದು ಕೇಸರಿ ಹಚ್ಕೊಂಡು ಬಂದಿದ್ಯಾ ಅಂತ. ಅಷ್ಟು ಪರಮ ಭಕ್ತ ನಮ್ಮ ಶ್ರೀರಾಮನಿಗೆ ನಮ್ಮ ಆಂಜನೇಯ. ಹರಕೆ ತೀರಿಸ್ತೀನಿ ಅಂತೇಳಿ ನಮ್ಮ ಅಂಜನಾದ್ರಿಗೂ ಬಂದಿದ್ದೆ. ಅಂಜನಾದ್ರಿಗೂ ಹರಕೆನೂ ತೀರಿಸ್ದೆ. ಬಾಸಿಗೆ ಮಾತು ಕೊಟ್ಟಂಗೆ ಮಾತುಳಿಸ್ಕೊಂಡಿದ್ದೀನಿ. ನಿಮಗೂ ತುಂಬ ಚೆನ್ನಾಗಿ ವಿಡಿಯೋ ತೋರಿಸಿದ್ದೀನಿ ಅಂತ ಅನ್ಕೊತೀನಿ. ಅಂಜನಾದ್ರಿ ವಿಡಿಯೋ ನನಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಸಪೋರ್ಟ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತಾ ಇರ್ತೀನಿ. ಹೀಗೆ ನನ್ನ ವಿಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ಜೈ ಶ್ರೀರಾಮ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.